ಯಾರ ಕಂಡಿರಯ್ಯ? ಯಾರ ಕಂಡಿರಯ್ಯ ಮೊದಲು ನಾನರಿಯೆ ನಿನುದು ಧೀರ ಶೂರರಹುದು ನೀವು ಪೂರಿತೋಷವಾಂತೆ ದಿಟ್ಟವು. ಯಾರ ಕಂಡಿರಯ್ಯ ಮೊದಲು ನಾನರಿಯೆ ನಿನುದು ತೋರುವ ಜಲಧಿ ಗಧಿಕಾರಿ ಆಗಿರುವೆ ನಾನು. ತೋರುವ ಜಲಧಿ ಗಧಿಕಾರಿ ಆಗಿರುವೆ ನಾನು. ಬೇರೆ ಕಾಣೆ ಎನ್ನ ಹೊರತು ವಾರಿಧಿಯಲಿ, ಬೇರೆ ಕಾಣೆ ಎನ್ನ ಹೊರತು ವಾರಿಧಿಯಲಿ. ಧೀರ ಶೂರರಹುದು ನೀವು. ನೀನು ನನ್ನನ್ನು ಒಬ್ಬನನ್ನು ನೋಡಿ ರಾಯಿ ಅಂತ ಹೇಳೋದು ಯಾಕೆ? ನಾವಿಬ್ಬರಿಲ್ವಾ? ಹಾಗಾಗಿ ರಾಯಿ ಕಾಲು ಅನ್ನು ನಾನು ಹಾಗೆ ಹೇಳಿದ. ಮತ್ತೆ ಹೇಗೆ? ಧೀರ ಶೂರ ಅಕ್ಕವ ಮತ್ತು ನನ್ನನ್ನು ನೋಡಿ ರಾವು ಅಂತ ಹೇಳೋದು. ನಾನು ರಾವ, ನಾನು ಬಟ್ಟ ಬಟ್ಟ. ಆ ಹೂದು ನೀವು ಎಂಬುದನ್ನು ಹೇಳಿ ನಿಮ್ಮ ಯೋಗ್ಯತೆ ಏನು ಎಂಬುದನ್ನು ನಿಮ್ಮ ಮುಖ ನೋಡಿದಾಗ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ನಿನ್ನ ಅಡಿಯ ನೀವನ ಮುಡಿಯಾನು, ನಿನ್ನ ಹಣೆಯ ನೀವನ ಗಲ್ಲಯ್ಯಾನು, ನಿನ್ನ ಹುಬ್ಬೆಯ ನೀವನ ಮೂಗಿಯಾನು, ನಿನ್ನ ರಟ್ಟೆಯ ನೀವನ ಹೊಟ್ಟೆಯಾನು, ನಿನ್ನ ಮೀಸೆಯನ್ನು ಅವನ ಕೇಶ ಏನು, ನಿನ್ನ ಕೈ ಏನು ಅವನ ಬಾಯಿ ಏನು. ಇಲ್ಲಿ ಬಾ, ಕೇಳಿದ ಪ್ರಶ್ನೆಗೆ ಸರಿ ಉತ್ತರ ಹೇಳ್ಬೇಕು. ಹೇಳದಿದ್ರೆ ಕಾಲು ಹಿಡಿದು ನೀರಿಗೆ ಬರ್ತೇನು. ಗೊತ್ತಾಯ್ತಲ್ಲ? ಅವನ ಅಡಿ, ಅವನ ಕೊರಳು, ಅವನ ಕತ್ತಿ, ಅವನ ಹೊಟ್ಟೆ, ಅವನ ಮೀಸೆ, ಅವನ ಬಾಯಿ, ಮತ್ತೆ ಅವನ ಬಾಯಿ ನನ್ನ ಬಾಯಿ ನನ್ನ ನೋಡಿದಾಗ ಕಾರಣ ಉಂಟು. ಕಾರಣ ಉಂಟು. ಅವನ ನನ್ನ ತಮ್ಮನು, ನಾನು ಅವನ ಅಣ್ಣನು. ನಾವು ಅಪೂರ್ವ ಜೋಡಿಗಳು. ನಿಮ್ಮ ಕಂಡಾಗ ಭೂರಿ ದೋಷವಾಯಿತು ನಿಜವು. ಭೂರಿ ದೋಷ ಅಂದ್ರೆ ಅಷ್ಟು ಆನಂದವಾಯಿತು ಎಂಬುದಾಗಿ ಈ ನೀರಿನ ಮೇಲೆ ಕುಳಿತುಕೊಂಡು ಎಷ್ಟು ಸಮಯ ಕಳೆದು ಒಬ್ಬರಿ ಕುಳಿತು ಬೇಸರವಾಗಿತ್ತು. ನಿನ್ನ ಮುಖ ನೋಡಿದಾಗ ಗೊತ್ತಾಗುತ್ತೆ ಬಹಳ ಬೇಸರ. ಈಗ ನೀವಾದ್ರೂ ಬಂದಿರಲ್ಲ. ಅಲ್ಲ, ಬೇಸರ ಹೋಗುವುದಕ್ಕೆ ಮಾತನಾಡುವುದಕ್ಕೆ ನೀವಾದ್ರೂ ಬಂದಿರಲ್ಲ ಎಂಬ ಸಂತೋಷವಾಯಿತು. ಹಾಗೆ ಆದ್ರೆ ಇವರ ಮಾತನ್ನು ಕೇಳಿದಾಗ ಸ್ವಲ್ಪ ಬೇಸರವಾಯಿತು. ತೋರು ಬೇಗ ಮೊದಲು ಕಂಡ ನೋಡುತ್ತೇನೆ. ನಾನು ಕರೆ ಕಂಡ ಹೇಳಿದ. ಈಗ ಅಲ್ಲಿಗೆ ಮುಗಿಲಿಲ್ಲ, ಮುಗಿಲಿಲ್ವಾ? ಇನ್ನೂ ಇದೆ. ತೋರು ಬೇಗ ಮೊದಲು ಕಂಡ ಕೋಲದಲ್ಲಿ ಕೋಲ ಬಂದ. ಇಲ್ಲಿ ಬಾ, ಇಲ್ಲಿ ಬಾ. ನೀನು ನನ್ನನ್ನು ತೋರಿಸಿ ಕೊಂಡ ಅಂತ ಹೇಳೋದಕ್ಕೆ ನಾನು ಹಾಗೆ ಮತ್ತೆ ಹಾಗೆ ಅಲ್ವೋ? ಹೇಗೆ? ತೋರು ಬೇಗ ಮೊದಲು ಕಂಡ ಕೋಲದಲ್ಲಿ ಕೋಲ ಬಂದ. ಅದು ನಿನಗೆ ಹೇಳಿದ್ದು. ಬರಲೇ ಬಾಪುಲೆ, ನೀನೇ ಶಾಬಾಸ್. ಶಾಬಾಸ್, ಅದು ನಿನಗೆ ನಾನು ಹೇಳಿದ್ದೆ. ಕೇಳ್ತದೆ. ಮತ್ತೆ ಮತ್ತೆ ನೀನು ನನಗೆ ತೋರಿಸುದ ಕೈ ಬೆರಳು. ಅವನು ಹೇಳಿದ ನಾನು ಅಷ್ಟೇ. ಹೇಗೆ ಹೇಗೆ ತೋರು ಬೇಗ ಮೊದಲು ಕಂಡ ಕೋಲದಲ್ಲಿ ಕೋಲ ಬಂದ. ಯಾವುದು ಪ್ರಾಣಿಯನ್ನು ನೀವು ನೋಡಿರಬಹುದು, ಇಬ್ಬರಿಸಿಕೊಂಡು ಬಂದಿರಬಹುದು. ನಾನು ಯಾವ ಪ್ರಾಣಿಯನ್ನು ನೋಡಲಿಲ್ಲ, ಯಾವ ಪ್ರಾಣಿ ನನ್ನ ಬಳಿಗೆ ಬರಲಿಲ್ಲ. ನನಗಿಷ್ಟೇ ಗೊತ್ತು. ಅವೇ ನನ್ನ ಕಪಿಲ ಏನಿದೆ? ಕಪಿಲ ಕರೀಲಿ ಅವನಿಗೆ ಕರಿಯ. ಈಗ ನಾನು ಬೇಡ, ಇಷ್ಟೇ ಉತ್ತರ ಹೇಳಿದೆ ನಾನು. ಪ್ರಶ್ನೆಗೆ ಉತ್ತರ ಹೇಳಿದ್ದೆ ಅಂತ. ಯಾವ ಪ್ರಶ್ನೆ ಗೊತ್ತಾಗಿಲ್ಲ. ಎಲ್ಲಿಂದ ಬಂದದ್ದು? ಇನ್ನೆಲ್ಲಿಗೆ ಹೋಗೋದು? ಏನು ಹೆಸರು? ಏನು ಉದ್ಯೋಗ? ಹೇಗ? ಕಾಣ್ತಿರೋದೇನೋ? ಅದು ನೀರು, ಹಿಂದೆ ಜಲ, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಕೊಳ್ಳ. ನೀರು ತಾನೆ. ಈ ಜಲದಿಗೆ ಒಡೆಯನು ನಾನು. ಗಾಳಿ ಹೊಡೆಯುತ್ತಾರೆ ನಿರ್ವಾಣ. ಗಾಳಿ ಹೊಡೆಯುತ್ತಾರೆ ನಿರ್ವಾಣ. ಧೂತ ತಿಳಿಯದೆಂಬ ವಿಗ್ರಹವನ್ನು ಸಲುಗೆಯಿಂದಲೇ ಬೊಬ್ಬೆ ಹಾಕ್ಬೇಡ, ಸ್ವರ ಹೋದಿತ್ತು. ಏನಂದೆ? ಮೊದಲೇ ಕೇಳುವುದಿಲ್ಲ ಇಲ್ಲಿ. ಬೊಬ್ಬೆ ಹಾಕ್ಬೇಡ ಅಂತ ಹೇಳಿ. ಏನಂದೆ? ಜಲದಿಗೆ ಒಡೆಯನು. ಮುಚ್ಚು ಬಾಯ್. ಹೇಗಾಳಿದ್ದು? ಜಲದಿಗೆ ಒಡೆಯನು. ಮುಚ್ಚು ಬಾಯ್. ನೋಡ ಇನ್ನೊಮ್ಮೆ ಹೇಳು.
ಮುಚ್ಚು. ಯಾಕ ಹೇಳಲಿಕ್ಕೆ ಹೇಳುದು ನೀನು ಏಯ್, ನಾವು ಇಷ್ಟು ದೊಡ್ಡವರು, ಹಾ. ನೀನಿರೋದು ಇಷ್ಟು ಉದ್ದ. ಹೌದು. ನಮ್ಮ ಎದುರಿಗೆ ಏನು ಅಂತ ಹೇಳಿದ್ದು ಜಲಾದಿಗೆ ಬರ. ನನಗೆ ಶಬ್ದ ಕೇಳಿದ್ರೆ ಏನಾಗ್ತದೆ ಅದಕ್ಕೆಲ್ಲ ಇಷ್ಟು ಮೆಲ್ಲಗೆ. ಹೌದಾ ಅದು ಒಳ್ಳೇದು ಏಯ್, ಹೌದೇನೋ? ನಿನ್ನ ಶಬ್ದ ಕೇಳುವಾಗ ನನಗೆ ಸಿಟ್ಟು ಬರ್ತದೆ ಗೊತ್ತುಂಟ. ಸಿಟ್ಟು ಹಾ. ಸಿಟ್ಟು ಬಂದ್ರೆ ಏನಾಗ್ತದೆ ಅಕ್ಕ ಸಿಟ್ಟು ಬಂದ್ರೆ ಏನಾಗ್ತದೆ? ಅದು ಏನೋ ಸಿಟ್ಟು ಬಂದ್ರೆ ಕೈ ಮುಂದೆ ಬಂದ್ರೆ ಏನಾದಿತು ಕೈ ಮುಂದೆ ಬಂದ್ರೆ ಏನಾಗಿದೆ? ಏನಾಗಿದೆ? ಕೈ ಮುಂದೆ ಬಂದ್ರೆ ನಿನ್ನ ಎಡದ ಒಳಗೆ ಒಂದೇ ಒಂದು ಪೆಟ್ಟು. ಇವರಿಗೆ ತಪ್ಪಿಸುವಾಗ ನೀನೇನಿದ್ಯಾ? ನಾನು ಇಲ್ಲೇ ಇದ್ದೇನೆ ಇಲ್ಲೇ ಇದ್ದೇನೆ ಅದೇನು ಬಡಿಯುವಾಗ ತಪ್ಪಿಸಿಕೊಳ್ಳೋದು? ತಪ್ಪಿಸಿಕೊಳ್ಳದಿದ್ದರೆ ಹಾ. ನಿನ್ನ ಕೈ ನನ್ನ ಕಪಾಳದ ಮೇಲೆ ನಾನು ಅದಕ್ಕೆ ಅಲ್ವಾ ಹೊಡೆದದ್ದು. ಬಿದ್ದರೆ ನೋವಾಗುದಿಲ್ಲ ನನಗೇನು ಗೊತ್ತು ಅದಕ್ಕೆ ತಪ್ಪಿಸಿ ಏನು ಅಂತ ಹೇಳಿದ್ದು? ಜಲದಿಗೆ ಬರ. ಹೇಗೆ ಹೇಳಿದ್ದು? ಜಲದಿಗೆ ಮುಚ್ಚು. ಬರ. ನನ್ನ ಇನ್ನೊಮ್ಮೆ ಹೇಳು. ಜಲದಿಗೆ ಮುಚ್ಚು. ಹೇಳಲಿಕ್ಕೆ ಹೇಳುದು ಅವನೇ ಹಾಗೆ ಹೇಳ್ಬೇಡ, ಗೊತ್ತಾಯ್ತಾ? ಹೇಳುದಿಲ್ಲ ಆಯ್ತಾ? ನನಗೆ ಆಗೋದಿಲ್ಲ. ಇದು ಮೊದಲಿಂದುಗೆ ಇದು ಮೊದಲಿಂದುಗೆ ಎಲ್ಲವೂ ಒಂದು ಅದಕ್ಕೆ ತಲೆಗಳ ಇದು ಅದಕ್ಕೆ ಇದಕ್ಕ ನನಗಲ್ಲ ಅದಕ್ಕೆ ಮೊದಲು ನೋಡಿದ ಪ್ರಾಣಿ ಪ್ರಾಣಿಗ ಹೌದು. 5 ತಲೆಗಳು ಅದಕ್ಕೆ 2 ಕೈ 2 ಕೈಗಳು ಪಾಪ 2 ಕೈ ಪಾಪ ಅದೇ ನಿನಗೆ ಒಂದೇ ಶಿರ, ಹೌದು. ನಿನಗೆ ಶಿರ ಒಂದೇ. ಶಿರವ. ಶಿರ 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 ಅಂದ್ರೆ ತಲೆ ಹಾ. ಶಿರ ಅಂದ್ರೆ ಬೇರೆ ಶಿರ ಅಂದ್ರೆ ತಲೆ. ಶಿರ ಅದು ಹೀಗೆ ಸಿಗ್ತಲೆ ಅದನ್ನ ತಲೆ ಉಳಿದ ಸಿಗ್ತಲೆ ಒಂದ ಶಿರ ಹೇಳು ಇಲ್ಲದಿದ್ದರೆ ತಲೆ ಹೇಳು ಯಾವುದಾದ್ರೂ ಒಂದೇ ಹೇಳುತ್ತಾರೆ. ಅದು ನೀನು ಸರಿ ಮಾಡಿಕೊ ಆಯ್ತಾ ಆ ರೀತಿ ಓ ನಿನಗೆ 4 ಕಾರ 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 ಕಾರವ ಅಲ್ಲ ಚಪ್ಪೆ. ಕಾರ ಅಂತ ಹೇಳ್ತಾರೆ ಅದು ಅದಕ್ಕೆ ಕಾರಣ ಉಂಟು. ಎರಡು ಇದ್ರೆ ಕಾರಣ. ಮತ್ತೆ ಹೆಚ್ಚುಂಟಲ್ಲ. ಅದು ಎಲ್ಲ ಅದಕ್ಕೆ ಕಾರ. ಸ್ವಲ್ಪ ಉದ್ದ ಇರುದು. ಕಾರ ಅಂತ. ಕಾರ ಹೇಳ್ಬೇಡ. ಹೆಚ್ಚಿಗೆ ಇದ್ರೆ ಕಾರ 4 ಕರಗಳು 4 ಕರಗಳು ಅದು ನೀನು ಸರಿ ಮಾಡಿಕೊ ಆ ಆಯ್ತಾ ರೀತಿ. ಮೊದಲು ಕಂಡ 5 ತಲೆಯ ಪ್ರಾಣಿಯನ್ನು ನಮಗೆ ಕೊಡ ಒಂದು ವೇಳೆ ಕೊಡದಿದ್ದರೆ ನಿಮ್ಮಿಂದ ಏನಾದಿತು ಹೊರದಿದ್ರೆ ಮತ್ತೊಮ್ಮೆ ಏನಾದೀತು? ಪ್ರಶ್ನೆ ಇವನ ಹೊರದಿದ್ರೆ ಏನ? ಏನಾದಿತು ಅದು ಸಿಗದಿದ್ರೆ ಹಾ. ಹಾಕೋ. ಅದು ಸರಿಯಾದ ಮೇಲೆ ಮಾಡೋಣ. ಅದೇ ಒಳ್ಳೇದು ಅಂತ ಏಯ್! ಓ. ನಿನ್ನನ್ನು ಈಗ ಗಟ್ಟಿ ಹಿಡ್ಕೊಳ್ಳು. ಹಿಡ್ಕೊಂಡು? ಈ ಕೈ ಮೇಲೆ ಹೀಗೆ ಇಡು. ಹಾ. ತಪ್ಪಿಸಿದರ ಅವನ 4 ಬಿಡ್ತಿಗೆ ಎಲ್ಲಿಯಾದ್ರೂ ತಪ್ಪಿಸಿಕೊಳ್ಳಬೇಕು ಬಿಡ್ತೀಯ ಬಡಿತ ಬಡಿತ ಬಡಿತವ ಮತ್ತೆ ಜುರು. ನೀನು ಸರಿ ಮಾಡಿಕೊ ಆಯ್ತಾ ಈಗ ನಿನ್ನದೆಲ್ಲ ಸರಿ ಮಾಡ್ಲಿಕ್ಕೆ ನಾನಾ ಅದೇ ಈಗ. ಹಾ. ಮತ್ತೆ. ಎಲ್ಲಿಯಾದ್ರೂ ತಪ್ಪಿಸಿಕೊಳ್ಳೋದಕ್ಕೆ ನೋಡ್ಬೇಕು ತಪ್ಪಿಸಿದರೆ? ನಿನ್ನನ್ನು ಇಡಿಯಾಗಿ ನಾನು 2 ಕರಗಳಿಂದ ಹೀಗೆ ಹಿಡಿದು ಹಾಗೆ ಹಿಡಿದು ಹಾಗೆ ಮೇಲಕ್ಕೆ ಎತ್ತಿ ಎತ್ತಿ ಬಾಯಿಯೊಳಗೆ ತುರುಕಿಸಿ ಹಾ. ಅಲ್ಲಿಗೆ ಹಲ್ಲು ತಾಗದಂತೆ ಹಾ. ಗುಳು 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 ಒಂದು ರೀತಿಯ ಕಡಿಕರವೇ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಹೊಟ್ಟೆಯನ್ನು ತುಂಬಿಸೋದಕ್ಕಾಗಿ ಎಷ್ಟು ಕಷ್ಟಪಡ್ತೀನಿ ಇಷ್ಟು ಕಷ್ಟವರದ ಹೊಟ್ಟೆ ತುಂಬಿಸಲಿಕ್ಕೆ ಬೇಕಾಗಿ. ಪ್ರಾಣಿಯೊಂದರ ಕಂಡಾಗ ಹಿಡಿದು ತಿನ್ನಬೇಕು ಎಂಬ ಆಶೆಯಿಂದ ಹಿಂಬಾಲಿಸಿಕೊಂಡು ಬಂದವರು ನೀವು ಹಾ. ನಿಮ್ಮ ಕೈಯಿಂದ ತಪ್ಪಿಸಿಕೊಂಡಿದ್ದೆ ಇಲ್ಲಿಗೆ ಹೋಯ್ತು ಅಂತ ಹೇಳಿ. ಹಸಿರು ತಡೆಯುವುದಕ್ಕೆ ಅವರಿಗೆ ಕಡುವೆ ತಲೆ ಬರ್ತದೆ. ಹಾಗೆ ಹುಡುಕಾಡ್ತಾ ಬಂದಾಗ ನನ್ನನ್ನು ನೋಡಿದಿರಿ ನಿನ್ನನ್ನು ನೋಡಿ ನನ್ನನ್ನು ಹಿಡಿದು ತಿನ್ನಬೇಕು ಎಂಬ ಆಶೆಯಿಂದ ಹಾ. ಛಲದ ಮಾತುಗಳನ್ನು ಆಡ್ತಾ ಇದ್ದೀರಿ ನೀವು. ಹೌದಾ? ಆಲೋಚನೆ ಮಾಡಿ ಹಾ. ಇಳಿಯುವ ತುತ್ತಲ್ಲ ಗಂಟಲಲ್ಲಿ ನಾನು ಈಗ ಇತ್ತು ಇಷ್ಟುದ್ದ. ಏನದು ಕೈ ಬೆರಳು. ಅದು ಯಾಕೆ? ಬಾಯಲ್ಲಿ ನುಗ್ಲಿಕ್ಕಾಗದಿದ್ರೆ ಬೆರಳಲ್ಲಿ ಒಳಗೆ ತಳ್ಳೋದು. ಹಾ. ಆಗ ಗುಳು ಮತ್ತೆ ಕೆಳಗೆ ಹೌದಾ ಹಾ. ಆದರೂ ವಿರೋಧಿಸೋದಕ್ಕೆ ಮನಸ್ಸು ಬರುವುದಿಲ್ಲ ಅದೇನು? ಏನೊಂದು ಪ್ರೀತಿ ವಾತ್ಸಲ್ಯವೇ ಮೂಡ್ತಾ ಇದೆ ಅದಕ್ಕೆ? ಒಂದು ಮಾತನ್ನು ಹೇಳ್ತೇನೆ ಕೇಳಿ ಎಂತದು? ದೂರ ನಿಲ್ಲಬೇಡಿ ಹಾ. ಹತ್ತಿರ ಬನ್ನಿರಿ ಹಾ. ಕೈಗಳನ್ನು ಮುಗಿದು ನನಗೆ ಶರಣಾದರೆ ಆದರೆ? ನಿಮ್ಮನ್ನು ಸದಾ ಪಡೆಯುವೆನು ನಾನು ನಿನ್ನ ಕಾಲು ಹಿಡಿದು ನೀರಿಗೆ ಬಡಿತೇನೆ. ಹೌದಾ? ಬೆಳ್ಳಗಿನ ತಂದು ಕೊಡ್ತಾ ಇಲ್ವಾ? ಇದೆಲ್ಲ ಕೊಡುವುದು ಕೊಡೋದಿಲ್ವಾ? ಇಲ್ಲ ಕೊಡೋದಿದ್ರೆ ಬಿಡು.
ನರುಡಿದ ಹಿತವ ಮೀರಿದಿರೆ ಕಳೆಗಾಲವು ನಿಮಗಿಂದು ದಿಟ ಬಿಡಿದೆಳೆಯುವಿರೈ ಬಂದು ಓಹೋ, ಪ್ರಾಣಿ ಹೇಗುಂಟು ನೋಡಿ ಅಣ್ಣ. ನಿನ್ನ 4 ಬಿಡಿತ ಸರಿ. ಎಂತದ್ದು ಕೋಟೆ ಅದು ಸರಿಯಾಗಿದೆ. ಈಗ ಪ್ರಾಣಿಯನ್ನು ತಿನ್ನುವುದು ಸ್ವಲ್ಪ ಹೊತ್ತು ಆದ್ರೆ ಮಾಂಸ ಕೊಟ್ಟು ಹೌದಾ? ಆ ಬಳಿಕ ನಾವು ತಿನ್ನು. ಈಗ ಅವಸರ ಬೇಡ, ಗಂಟೆ ಬಾ. ಸೆಣಸಿ ಪಂಚಸಹಸ್ರ ಕಾಲದಿ ಧನುಜರಲಿ ಜಯ ಸೇರದಿರುತ್ತಿದೆ ವನಜನಾಭನು ಸ್ಮರಿಸೇ ಅಯ್ಯನು ಮನದೊಳರಿತನು ಧುರದೊಳ ಸದಳ ಹನನಗೊಳಿಸುವೆ ಕಪಟದೊಳಗೆಂದೆನು ತಲ ಮದಮುಖ ಖಳರ ಪೊಗಳುತ್ತಲಿಂತೆಂದ ಸೆಣಸಿ ಪಂಚಸಹಸ್ರ ಕಾಲದಿ 5,000 ವರ್ಷಗಳ ಕಾಲ ಹೋರಾಟ ಮಾಡಿದವನ ಜಯ ಅಪಜಯ ಯಾರಿಗೂ ಆಗಲಿಲ್ಲ. ಹೋರಾಟ ಮಾಡಿದಂತ ಸಮಯ ನೀರ ಮೇಲೆ ಬಿದ್ದುಕೊಂಡು ಸತ್ತಿದ್ದೇನೆ ಎಂಬುದಾಗಿ ಅರಿತಂತಹ ಮೂರ್ಖರು ವಿಶ್ರಾಂತಿ ಪಡೆಯುವುದಕ್ಕಾಗಿ ಹೋಗಿದ್ದಾರೆ. ಆದಷ್ಟು ಬೇಗ ಇವರ ನಾಶ ಮಾಡಬೇಕು ಎಂಬ ಮನಸ್ಸು ನನ್ನಲ್ಲಿದ್ದರೂ ಕೂಡ ಇವರೊಡನೆ ಹೋರಾಟ ಮಾಡುವಂತ ಸಾಮರ್ಥ್ಯ ನನ್ನಲ್ಲಿಲ್ಲ ಎಂಬ ವಿಚಾರವನ್ನು ಚೆನ್ನಾಗಿ ತಿಳಿದವನ. ಮುಂದೇನು ಮಾಡೋಣ ಎಂಬುದಾಗಿ ಚಿತ್ತಾಕ್ರಾಂತನಾಗಿರುವಂತ ಸಮಯ ಅಂದು ಆದಿಮಾಯೆ ಹೇಳಿದಂತ ಮಾತು ನೆನಪಾಯಿತು. ಕಷ್ಟ ಬಂದ ಕಾಲದಲ್ಲಿ ನನ್ನನ್ನು ಸ್ಮರಿಸಿದಂತಾದರೆ ಬಂದಂತಹ ಕಷ್ಟವನ್ನು ಪರಿಹರಿಸಿಕೊಡ್ತೇನೆ ಎಂಬುದಾಗಿ ಆದಿಮಾಯೆಯನ್ನು ಸ್ಮರಿಸಿದ ಕ್ಷಣವೇ ಅಭಯವನ್ನಿತ್ತಿದ್ದಾಳೆ. ಇವರೊಡನೆ ಹೋರಾಟವನ್ನು ಮಾಡಿದಂತಾದರೆ ಕೊಲ್ಲುವುದಕ್ಕ ಸಾಧ್ಯವಾಗಲಿ, ಕಪಟತನದಿಂದ ವಂಚಿಸುವ ಮೇಲೆ ಸಂಹರಿಸು ಎಂಬುದಾಗಿ ಅಮ್ಮ ಹೇಳಿದಂತ ಮಾತು. ಅದಕ್ಕಾಗಿ ಅವರ ನಿರೀಕ್ಷೆಯಲ್ಲಿರುತ್ತೇನೆ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆ ಆ ಆ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ
ಆಶ್ಚರ್ಯವಂತೇನ ಉಚ್ಚರಿಸುವುದೇನು ಆಶ್ಚರ್ಯವಂತೇನ ಉಚ್ಚರಿಸುವುದೇನು ಅಚ್ಚಳಿಯದ ಬಟರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಹೆಚ್ಚಿನ ನಿಮ್ಮಯ ಸಾಹಸಕ್ಕೆ ಹೆಚ್ಚಿನ ತೋಳ ವಿಕ್ರಮವನ್ನು ಕಂಡು ಮನ ಮೆಚ್ಚಿದವು ನಾನು ವೀರರು ಧೀರರು ಶೂರರು ಗಂಭೀರರು ಅದನ್ನು ಕಟ್ಟಾಡಿಕೊಳ್ಳಿ ಎಂಬುದರಲ್ಲಿ ಸಂಶಯವಿಲ್ಲ. ಈಗ ನಿಮ್ಮ ಯೋಗ್ಯತೆ ಏನೆಂಬುದು ಚೆನ್ನಾಗಿ ತಿಳಿದುಕೊಳ್ಳಿ. ಆದ್ದರಿಂದ ನಿಮ್ಮ ಸಾಮರ್ಥ್ಯವನ್ನು ಕಂಡು ಮನ ಮೆಚ್ಚಿದಂತ ನಾನು ಇನ್ನು ಕೂಡ ನಿಮ್ಮನ್ನು ಹೊಗಳಬೇಕು ಎಂಬುದಾಗಿ ಮನ ಮಾಡಿದ್ದೇನೆ. ಬೇಕಾ? ಸಾಮಾನ್ಯದವರಲ್ಲ ನೀವು, ಅಪ್ರತಿಮ ಸಾಹಸಿಗಳು, ದುಷ್ಟರು, ನೀಚರು, ವಂಚಕರು, ಮೋಸಗಾರರು, ಅವಿವೇಕಿಗಳು, ಅಧಮರು, ಮೂರ್ಖರು, ಶತಮೂರ್ಖರು. ಅದಮಾರು ಎಲ್ಲಿ ಅಧಮಾರು ಮತ್ತೆ ಒಬ್ಬನಾದ್ರೆ ಅಧಮ, ಇಬ್ಬರಾದ್ರೆ ಅಧಮರು. ತಮ್ಮ ನಾವು ಇಬ್ಬರು ಇರುವ ಕಾರಣ ಅದಮಾರು ಅಲ್ವೋ? ಮತ್ತೆ ಅಧಮರು ಮಾರು ಹೇಳ್ಬೇಡ. ಹಾಗಾದ್ರೆ ಆದಾಮರು ಅದು ಬೇಡ, ಅದು ಸರಿಯಾಗುದಿಲ್ಲ. ಅರ್ಧ ಮಾರು ಅವಿವೇಕಿ 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 ಮತ್ತೆ ಮೂರ್ಖ. ಮೂರ್ಖರು ಶತಮೂರ್ಖರು. ಹಾಗಾದ್ರೆ ತಪ್ಪು. ದೊಡ್ಡವರು ಯಾರಾದ್ರೂ ಇದ್ರೆ ಅವರನ್ನು ಮೂರ್ಖ ಅಂತ ಹೇಳುವುದು. ಹೌದಾ? ಅದಕ್ಕಿಂತ ದೊಡ್ಡವರನ್ನು ಶತಮೂರ್ಖ ಅಂತ ಕರೆಯುವುದು. ನಮ್ಮ ಇಬ್ಬರ ಒಳಗೆ ಯಾರು ಇವರಿನ ತಮ್ಮ ಅಲ್ವಾ? ನಾನು ತಮ್ಮ. ಇವ ಬರೀ ಮೂರ್ಖ, ನಾನು ಮೂರ್ಖ ಶತಮೂರ್ಖ. ಯಾಕೋ? ನಾನು ದೊಡ್ಡವಲ್ವಾ ಶತ ಮೂರ್ಖ. ನಾನು ಸಣ್ಣ, ನಾನೇನು ನಿನಗೆ ಎಂತದ್ದು ಇಲ್ಲ. ನಿಮ್ಮನ್ನ ಹೋರಾಟ ಮಾಡ್ತಿದ್ದವ ನಾನು. ಈಗ ಸಮಯ ಎಷ್ಟು ಕಳೆದು ಗೊತ್ತಾಯ್ತಾ? ನಮಗೇನು ಗೊತ್ತಾಗ್ಲಿಲ್ವಾ? 5,000 ಹೋಯ್ತಲ್ಲ. ಯಾರ್ದು? ಅದೀಗ ಗೊತ್ತಾಗಿದೆ ಅಂತ ನನಗೆ ಈಗ ಗೊತ್ತಾಗ್ತದಲ್ವಾ? ಹೌದಾ? ಹಾ. ಇಲ್ಲ. ನನ್ನದು ಮಾತ್ರ ಅಲ್ಲ, ನೀನು ಕೂಡ ಕಳೆದುಕೊಂಡೆ. ಅಣ್ಣ ನಿನ್ನದು ಹೋಯ್ತಂತೆ, ಒಳ್ಳೇದಾಯ್ತು, ಹೋಗಿ ಮತ್ತೆ ಅದೇ ನನ್ನದು ಅವನದು ಕೂಡ ಹೋಗಿದೆ. ಈಗ ಗೊತ್ತಾಗಿಲ್ವಾ? ನನ್ನದು ಹೋಯ್ತು. ಮತ್ತೆ ಹಾಗಾದ್ರೆ ಸರಿ. 5,000 ವರ್ಷಗಳ ಕಳೆದು ಹೋದವಲ್ಲ. ಹೌದಾ? ಹೋರಾಟ ಮಾಡ್ತಿದ್ದವರು ನಾವು. ನನಗೆ ಹಸಿವಿನಲ್ಲಿ ಗೊತ್ತೇ ಆಗ್ಲಿಲ್ಲ. ಆದ್ರೆ ಆ ಹೋರಾಟ ಮಾಡ್ತಿದ್ದಂತ ಸಮಯ ನಾನು ಅಲ್ಲಿ ನೀರ ಮೇಲೆ ಬಿತ್ತುಕೊಂಡಿದ್ದೆ. ಈಗ ಎದ್ದು ಬಂದಾಗ ಗೊತ್ತಾಯ್ತಾ? ಏನಾದ್ರೂ ಕೊಡೋಣ ಅಂತ. ಏಯ್! ಈಗ ಮಾಡಿದ್ರೆ ಕೈ ಮುರಿದೇನು ಹಾಗೆಲ್ಲ ನಿಮ್ಮ ಪೌರುಷವನ್ನು ಕಂಡು ಮನ ಮೆಚ್ಚಿದಂತ ನಾನು ನಿನಗೆ ಏನಾದ್ರೂ ಬಹುಮಾನ ಕೊಡಬೇಕೆಂಬುದು ತೀರ್ಮಾನಿಸಿದ್ದೇನೆ. ನಿನಗೆ ಏನು ಬೇಕು, ನಿನಗೆ ಏನು ಬೇಕು ಕೇಳೋ, ನಾನು ಕೊಡ್ತೇನೆ. ನಾನು ಕೊಟ್ಟ 4 ಪೆಟ್ಟು ತಿಂದು ಹ. ಸೋತು ನೀರ ಮೇಲೆ ಬಿದ್ದು ಸಣ್ಣವನಾದ ಯಾರು? ಅದು ನಾನು. ಒಪ್ಪಿಕೋ. ನಿನಗೆ 4 ಪೆಟ್ಟು ಕೊಟ್ಟು ಗೆದ್ದು ದೊಡ್ಡವನಾದದ್ದು ಯಾರು? ನೀವು ನಾವು ಮತ್ತೆ ಸಣ್ಣವ ನೀನೆಂತ ನಮಗೆ ಕೊಡುದು? ಗೆದ್ದವರಿಗೆ ಬಹುಮಾನ ಕೊಡುವ. ಇನ್ನು ಗೆದ್ದವರು ಸೋತವರಿಗೆ ಕೊಡುದು. ಅದು ಯಾಕೆ? ಅದು ಸೋತವರಿಗೆ ಪಾಪ ಬೇಸರ ಉಂಟು. ಏನು ಬೇಸರ? ಗೆದ್ದವರಿಗೆ ಗೆದ್ದಿದ್ದೇವೆ ಅಂತ ಸಂತೋಷ ಇಲ್ವಾ? ಹೌದು. ಮತ್ತೆ ಅವರಿಗೆ ಬಹುಮಾನ ಯಾಕೆ? ಅದಕ್ಕೆ ಗೆದ್ದವರಿಗೆ ಸಿಕ್ಕಿದ ಬಹುಮಾನವನ್ನು ಸೋತವರಿಗೆ ಕೊಡುವುದು. ಆದಿತ್ತು. ನಾನು ಕೊಡುವುದಕ್ಕೆ ಸಿದ್ಧ, ಬೇಡುವುದಕ್ಕೆ ಬದ್ಧನಾಗಿದ್ದೀನಿ. ಹ. ಈಗ ನೀವು ಕೊಡುವಿರಿ. ಹೌದು. ಕೊಡುವುದಾದ್ರೆ ನನಗೆ ನಂಬಿಕೆ ಬರ್ಬೇಕಲ್ಲ. ಅದಕ್ಕೆ ನಾವೆಂತದ್ದು ಮಾಡುದು? ಕರತಟ್ಟು. ಮತ್ತೆ ನೀನು ಮಾಡು. ಯಾವುದು? ಅದು ಒಂದು ಸಣ್ಣದು, ಒಂದು ದೊಡ್ಡದು. ಏನು ಕರ. ಕರ ಅಂದ್ರೆ ಏನು? ಎಂತದ್ದು ಕರ? ಕೈ ತಟ್ಟಿ ನೀನು ಕೇಳಿದನ್ನು ಕೊಡ್ತೇವೆ ಎಂಬುದಾಗಿ ಅದುವೆ ಹೇಳು. ಅದುವೆ. ಅದು ಏನಂತ ಹೇಳ್ಬೇಕು? ಕೇಳಿದನ್ನು ಕೊಡ್ತೇವೆ ಎಂಬುದಾಗಿ ಹೇಳಬೇಕು ಅಷ್ಟೇ ಅಲ್ವಾ? ಅಷ್ಟೇ. ನೀವು ಕೊಟ್ಟು ಕೇಳು. ಆದಿತ್ತು. ನೀನು ಏನನ್ನು ಸುಮ್ಮನೆ ಕೇಳಿದ್ದನ್ನು ಕೊಡ್ತೇನೆ 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 ಕೊಡ್ತೇನೆ. ಸುಮ್ಮನೆ ಆಡ್ಬಾರ್ದು. ಮುಗಿದ ಮೇಲೆ ಬಳಿಸಿಯನ್ನು ಪ್ರಯೋಜನ. ಎಂತದ್ದು ಮಾಡುದು? ಮತ್ತೆ ಹಾಗೆ ಅಲ್ವ ನಾನು ಕಾಯ ವಾಚ ಮನಸ ತ್ರಿಕರಣ ಪೂರಕವಾಗಿ ನೀವಿರುವರು ನನ್ನ ಕೈಯ ಮೇಲೆ ಕೈಯನ್ನಿಟ್ಟು ಇಟ್ಟು ನೀವು ಕೇಳಿದನ್ನು ಕೊಡ್ತೇವೆ ಎಂಬುದಾಗಿ ಮಾತು ಕೊಡಬೇಕು. ಕೈ ಕೈ ಮುಂದೆ ಮುಂದೆ, ಕೈ ಮುಂದೆ. ಇದು ನಿನ್ನದೇ ಕೈಯ? ಅಲ್ಲ, ಬಹಳ ಚಂದ ಉಂಟು ಹೌದಾ? ಏನ್ ಮಾಡುದು ಇದು ನೀನು? ನಿನ್ನದೇ. ಅದು ಶುದ್ಧ ಮಾಡುದು. ಏನು ಅಶುದ್ಧ ಆಗಿಲ್ಲ? ಇದು ಇಲ್ಲಿವರೆಗೆ ನಿನ್ನದೆಯಾ? ನೀನು ಏನನ್ನು ಕೇಳ್ತೀಯ ಅದನ್ನ ಅಕ್ಷರ ನಾವು ಕೊಡ್ತೇನೆ. ಸಿಕ್ಕಿದೆ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರೇ ನಿಮಗೆ
ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ತಕ್ಕುದಾದ ಮದ್ದಿಕ್ಕುವೆನೆನುತ್ತಲೇ ತಕ್ಕುದಾದ ಮದ್ದಿಕ್ಕುವೆನೆನುತ್ತಲೇ ಠಕ್ಕರ ಶಿರಗಳ ಪಕ್ಕನೆ ಕೇಳಿದ ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ಅವ ಕೈ ಬಿಡು ಒಂದು ಸುಳ್ಳಾಡುವುದಕ್ಕೆ ಲೆಕ್ಕ ಬೇಕಾಯ್ತು ಇಷ್ಟು ದೊಡ್ಡ ನಾವು ನಿನ್ನ ಅಷ್ಟು ಸಣ್ಣ ಕೈಯಲ್ಲಿ ಸಿಕ್ಕಿ ಬೀಳೋದಂದ್ರೆ ಹೇಗೆ ಹಾಗೆ ಅಲ್ವೋ ಮಾತಿನಲ್ಲಿ ಸಿಕ್ಕಿ ಬಿದ್ದಿರಿ ಎಂಬುದಾಗಿ ಹೇಳಿದರು. ಅದು ಹೇಗೆ ಮಾತಿನಲ್ಲಿ ಸಿಕ್ಕಿ ಬೆಳೆದು ಕೇಳಿದನು ಕೊಡ್ತೇವೆ ಎಂಬುದಾಗಿ ವಚನವಿತ್ತವರು ನೀವು ಯಾವುದೇ ವಸ್ತುವನ್ನು ಕೇಳಿದ್ರು ಕೂಡ ಕ್ಷಣ ಮಾತ್ರದಲ್ಲಿ ಕೊಡಬೇಕಾದುದು ನಿಮ್ಮ ಕರ್ತವ್ಯವಾಗಿ ಕೊಡುವಿರೇ ನೀನು ಕೊಡುವೆ ನಾನು ಕೊಡುವೆನು. ಕೊಡದೆ ಯಾರು ಮೂರ್ಖರು ಶತಮೂರ್ಖರು ಮತ್ತೆ ಎಂಬ ವಿಶ್ವಾಸದಿಂದಲೇ ನಿಮ್ಮ ಕೇಳುತ್ತಿದ್ದೇನೆ. ಕೊಡುವುದಾದರೆ ಕೊಡುವುದಾದರೆ ನಮ್ಮ ಪ್ರಾಣ ಪ್ರಾಣ ಪ್ರಾಣನ ಒಡೆರಿ. ಏನ ಮಾಡುವುದೆಂಬ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿ ಮನದಿರವೆನುತ್ತಲೇ ತಾವೇ ಮೊಳೆದ ಮಾತ ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದಾಗ ಹೊಗಳಿ ಯಾಕೊಂದು ಬಿಟ್ಟಲ್ಲ ಹೊಗಳಿದ್ರು ಅಡ್ಡಿಲ್ಲ ಮಾತು ತೆಕ್ಕೊಂಡ್ರು ಅಡ್ಡಿಲ್ಲ ಇಬ್ಬರ ಪ್ರಾಣವನ್ನು ಏಕಕಾಲದಲ್ಲಿ ಕೇಳಿದಲ್ಲ ಅಯ್ಯೋ 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 ಈಗ ಪ್ರಾಣವನ್ನು ಕೊಟ್ಟರೆ ನಾವು ಬದುಕುತ್ತೇವೆ ಅಣ್ಣ. ಮತ್ತೆ ಪ್ರಾಣ ಕೊಡದಿದ್ರೆ ಕೊಟ್ಟ ಮಾತಿನ ಹಾಗೆ ಅಪವಾದ ಬರೋದಿಲ್ವಾ ಮಾತು ಕೊಟ್ಟ ಪ್ರಕಾರ ಪ್ರಾಣವನ್ನು ಕೊಡಬೇಕಾ? ಮತ್ತೆ ಕೊಡೋದೇ ಇರ್ಲಿಕ್ಕೆ ಉಳಿಸುವ ಬಗ್ಗೆ ಏನಾದ್ರೂ ಇದ್ರೆ ಹೇಳು. ನನಗೆ ಬದುಕುವುದಕ್ಕೆ ಆಸೆ ಉಂಟು. ಹೌದಾ? ಹಾಗಾದ್ರೆ ಉಪಾಯ ನೋಡು ನೀನು ಹೇಳು. ಅಣ್ಣ ಸ್ವಲ್ಪ ಮೇಲೆ. ಜಾಣತನದಿಂದ ಆ ಕರಿಯ ನಮ್ಮ ಪ್ರಾಣವನ್ನು ಕೇಳಿದ್ದಾನೆ, ಹೌದಾ? ಈಗ ಜಾಣತನದಿಂದ ನಮ್ಮ ಪ್ರಾಣವನ್ನು ಉಳಿಸುವ ಬಗ್ಗೆ ನಾನು ಹೇಳ್ತೇನೆ. ಹೇಗೆ? ಎಲ್ಲಿ ನೋಡಿದರಲ್ಲಿ ಜಲ. ನಮ್ಮ ಪ್ರಾಣವನ್ನು ಕೊಡುವಲ್ಲಿ ಒಂದು ಬಿಂದು ಜಲ ಶೋಕ ಬರ್ತದೆ. ಸಿಕ್ಕಿದ ನಮ್ಮ ಪ್ರಾಣ ತೆಗೆದುಕೊಳ್ಳುವಾಗ ಇಬ್ಬರ ಶರೀರಗಳಿಗೂ ಒಂದೇ ಒಂದು ಬಿಂದು ನೀರು ತಾಗಬಾರದು. ತೆಕ್ಕೋ ಅಜ್ಞಾನಿಗಳಾದಂತ ಇವರಿಗೆ ಕೊನೆಗಾಲದಲ್ಲಿ ಸುಜ್ಞಾನವನ್ನು ಕರುಣಿಸಬೇಕಾಗಿದೆ. ಅದಕ್ಕಾಗಿ ನನ್ನ ವಿಶ್ವ ವಿರಾಟ ರೂಪವನ್ನು ತೋರಿಸುತ್ತೇನೆ. ಜಯ 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 ಜಯ. ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳನಯನ ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದ್ಧಾರಿ ರಮಾರಮಣ ನಾರಾಯಣ ಘೋರ ದುರಿತ ಸಂಹಾರಣ ದೀನೋದ್ಧಾರಿ ರಮಾರಮಣ ದೇವಾ ನಾರಾಯಣ ಜಯ 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 ಜಯ. ಹೀಗೆ ನಾವಿಬ್ಬರು ನಿನ್ನನ್ನು ಹೋಗಿದ್ದ ಭಕ್ತಿಯಿಂದ ಪ್ರಾರ್ಥಿಸ್ತೇವೆ. ಒಂದೆಡೆಯಿಂದ ಅಜ್ಞಾನ, ಇನ್ನೊಂದೆಡೆಯಿಂದ ಅಂಧಕಾರ, ಮತ್ತೊಂದೆಡೆಯಿಂದ ಜಡವಾದಂತಹ ಈ ನೀರು, ಇದರ ಮೇಲೆ ನಮ್ಮಿಬ್ಬರ ಜನನವಾಗಿದೆ. ನಮ್ಮ ಹುಟ್ಟಿಗೆ ಕಾರಣೀಕರ್ತರು ಯಾರೇ ಎಂಬಾಗಿ ಹುಡುಕುತ್ತಾ ಬಂದಾಗ ಯಾರು ಅಗೋಚರರು, ಆದರೆ ನಮಗೆ ಕಾಣ ಸಿಕ್ಕಿದವರು ನೀರು. ನಿನ್ನನ್ನು ತಿಂದೆವೆಂದಾದ್ರೆ ಉದರಾಗ್ರಿಯಿಂದ ದೂರವಾಗಿರಬಹುದು ಎಂಬಾಗಿ ತಿಳಿದಿದ್ದ ಹೊಡೆದೆವು, ಬಡಿದೆವು, ಬೈದು ಬಂದಿದ್ದೆವು. ಆದರೆ ನಾವು ಯಾರು ಎಂಬುದನ್ನು ನಾವೇ ತಿಳಿದಕ್ಕೆ ಬೇಕಾಗಿ ಇಬ್ಬರಿಗೂ ಸುಜ್ಞಾನವನ್ನು ಒದಗಿಸಿಕೊಟ್ಟಿದ್ದೇವೆ. ಧನ್ಯರಾದೆವು.
ನೀನಿತ್ತಂತಹ ಸುಜ್ಞಾನದ ಬಲದಿಂದ ನೀನು ನಮ್ಮ ಜನ್ಮಕ್ಕೆ ಕಾರಣೀಕರ್ತ. ನಾವಿಬ್ಬರು ನಿನ್ನ ಮಕ್ಕಳು ಎಂಬುದನ್ನು ಅರ್ಥ ಮಾಡಿಕೊಂಡಿರು. ನಾವು ಮಾಡಿದ ಮಹಾಪಾಪ, ಅಂತಹ ಪಾಪ ನಮ್ಮಿಂದ ದೂರವಾಗುವುದಕ್ಕೆ ಬೇಕಾಗಿ ಸುಜ್ಞಾನವನ್ನು ಒದಗಿಸಿಕೊಟ್ಟಿದ್ಯಾ, ವಿಶ್ವ ವಿರಾಟ್ ಸ್ವರೂಪವನ್ನು ತೋರಿಸಿದ್ಯಾ. ಧನ್ಯರಾಗಿರು ನೀನು. ಸಿಂಧು ನಿನ್ನ ಸಿಡಿಯಲ್ಪಟ್ಟಂತಹ ಬಿಂದುಗಳು ನಾವಿಬ್ಬರು, ಬಿಂದುಗಳು ಸಿಂಧುವನ್ನು ಸೇರುವುದಕ್ಕೆ ಆತುರಪಟ್ಟಂತೆ ನಿನ್ನನ್ನು ಹೊಂದಿಕೊಳ್ಳಬೇಕೆಂಬ ಆಶೆ ಅಧಿಕವಾಗುತ್ತಾ ಇದೆ. ಓ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ನೀನು ನಮ್ಮ ತಂದೆ ಎಂಬುದಾಗಿ ಜ್ಞಾನೋದಯವಾಯಿತು. ಸರಿ. ಓ ತಂದೆಯೇ, ಕತ್ತಲು ತುಂಬಿದಂತಹ ಈ ಜಲಧಿಯಲ್ಲಿ ದೀರ್ಘವಾದ ದೇಹವನ್ನು ಹೊಂದಿದ ನನ್ನ ನಾಭಿ ಕಮಲನಾಳದಿ ಮರೆಗೊಂಡಂತಹ ಬ್ರಹ್ಮನನ್ನು ಸೃಷ್ಟಿ ಕಾರ್ಯಕ್ಕೆ ನೇಮಿಸುವೆ. ಅದರೊಂದಿಗೆ ನಿಮ್ಮ ಮನದಾಸೆಯನ್ನು ಈಡೇರಿಸಿಕೊಡಬೇಕಾದುದು ನನ್ನ ಕರ್ತವ್ಯವಾಗಿದೆ. ನನ್ನ 2 ಜಂಘೆಗಳನ್ನು ವಿಶಾಲವಾಗಿ ಬೆಳೆಸಿ ಪದ್ಮಾಸನ ಹಾಕಿ ಕುಳಿತುಕೊಳ್ಳುತ್ತೇನೆ. ನೀವಿರುವ ನಿಮ್ಮ ಶಿರಸನ್ನು ನನ್ನ ಜಂಘೆಯಲ್ಲಿ ಇರಿಸಿದಂತಾದರೆ ಒಂದು ಹನಿ ನೀರು ಸೊಕ್ಕದಂತೆ ನಿಮ್ಮ ಇರುವರ ಶಿರಸನ್ನು ನಾನು ಛೇದಿಸುತ್ತೇನೆ. ಶಿರಸನ್ನು ಛೇದಿಸಿ ಮೇಧಸ್ಸಿನ ತೆಗೆದು ಜಲದಿಗೆ ಸುರಿದು ವೇದಿ ನಿರ್ಮಾಣ ಮಾಡಿದೆ. ನಾವೀ ಕಮಲನಾಳದಿ ಮನೆಗೊಂಡಂತಹ ಬ್ರಹ್ಮನು ಎಳೆದುಕೊಂಡು ಬಂದು ಹರಿಯ ನೀನೇ ಸರ್ವೋತ್ತಮನು, ಬ್ರಹ್ಮಾಂಡೋತ್ತರ ಭರಿತನು ಎಂಬುದಾಗಿ ಹೊಗಳುತ್ತಾ ಇದ್ದಾನೆ. ಅಭಯವನಿತ್ತು ತನ್ನ ಕಾರ್ಯದಲ್ಲಿ ನಿರತನಾಗುವುದಕ್ಕಾಗಿ ಸತ್ಯಲೋಕದತ್ತ ಕಳುಹಿಸಿಕೊಟ್ಟವನ ಬ್ರಹ್ಮ ಸೃಷ್ಟಿ ಮಾಡಿದಂತಹ ಜೀವಿ. ಆದ್ದರಿಂದ ಮಾತೆಯಿಂದ ಅನುಗ್ರಹಿಸಲ್ಪಟ್ಟಂತಹ ವೈಕುಂಠ ಲೋಕಕ್ಕೆ ನಾನು ತೆರಳುತ್ತೇನೆ. ವರತನುಜಾಪೇಕ್ಷೆಯಲಿ ಕಾಮಿನಿಯೂ ಆ ಆ ವರದನುಜಾಪೇಕ್ಷೆಯಲಿ ಕಾಮಿನಿಯು ಮಾಲಿನಿಯು ಕನಕ ಗರ್ಭನ ತಪವನು ಗೈವೆನೆನುತ್ತಲಿ, ಕನಕ ಗರ್ಭನ ತಪವನು ಗೈವೆನೆನುತ್ತಲಿ ವನಗಾಗಿ ನಡೆದಂದು ಮನದಿ ಯೋಚಿಸಿದಳು. ಜನನಿಯಾದಿಯಲಿ ಮಾಲಿನಿಯು ವರತನುಜಾಪೇಕ್ಷೆಯಲಿ ಕಾಮಿನಿಯು ಮಮತೆಯ ಮಗಳಾದ ನನಗೆ ಮಾಲಿನಿ ಎನ್ನುವುದಾಗಿ ಹೆಸರನ್ನಿರಿಸಿ ಅತಿ ಪ್ರೀತಿಯಿಂದ ಸಾಕಿಸಿದ್ದಾರೆ ನನ್ನಮ್ಮ. ಈ ಸಂದರ್ಭ ದಾನವ ಕುಲವು ನಾಶವಾಗುತ್ತಿರುವಂತಹ ವೇಳೆಯಲ್ಲಿ ನನ್ನಮ್ಮ ಅಜ್ಞೆಯನ್ನೊಂದನ್ನು ಮಾಡಿದ್ದಾರೆ. ಮಗಳೇ, ನಮ್ಮ ರಾಕ್ಷಸ ಕುಲವು ಅವನತಿಯತ್ತ ಸಾಗುತ್ತಾ ಇದೆ. ಮುಂದೆ ಅದು ಬಾಳಿ ಬೆಳಗಬೇಕು. ಅದಕ್ಕಾಗಿ ನೀನು ಕಾರಣರಾಗಬೇಕು. ತಡ ಮಾಡಬೇಡ. ಈಗಿಂದ ಈಗ ನೇರವಾಗಿ ಅರಣ್ಯವನ್ನು ಸೇರಿಕೋ. ಬ್ರಹ್ಮದೇವವನ್ನು ಕುರಿತು ತಪಸ್ಸನ್ನಾಚರಿಸಿ 3 ಲೋಕವನ್ನ ಗೆಲ್ಲುವಂತಹ ಒಬ್ಬ ವೀರಪುತ್ರನನ್ನು ಪಡೆಯಕ್ಕೆ ಬೇಕಾಗಿ ನೀವು ಶ್ರಮಿಸಬೇಕು ಮಗಳೇ ಎಂಬುದಾಗಿ ನನ್ನಮ್ಮನ ಆಜ್ಞೆಯಾಗಿದೆ. ನನ್ನ ಆಜ್ಞೆಯನ್ನು ಶಿರಸಾವಹಿಸಿ ಈ ಘೋರಾರಣ್ಯ ಪ್ರವೇಶ ಮಾಡಿದ್ದೇನೆ. ನೋಡಿದ್ರೆ ಪ್ರಶಾಂತವಾದಂತಹ ಸುಸ್ಥಳ, ತಪಸ್ಸು ಮಾಡಬೇಕಲ್ಲ. ಆದರೆ ಸ್ವಲ್ಪ ಯೋಚಿಸುವಂತ ಅಗತ್ಯ ಇದೆ. ಯಾಕೆ ಗೊತ್ತೇ? ಸದ್ಯ ನಾನು ಹೇಗಿದ್ದೇನೆ. ಚೆಲುವಿಕೆಗೆ ಯೌವನದಿಂದ ನಾನು ಸಲಿಶೋಭಿಸುವೆ, ಅದರಿಂದ ಚೆಲುವಿಕೆ ಯೌವನ
ಚೆಲುವಿಕೆ ಯೌವನದಿಂದ ನಾನು ಸಲಿ ಶೋಭಿಸುವೆ ಅದರಿಂದ ನಾನು ಸಲಿ ಶೋಭಿಸುವೆ ಅದರಿಂದ ಚೆಲುವಿಗೆ ಯೌವನದಿಂದ ನಾನು